ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ತಂದೆಯಿಂದ ಇನ್ನೊಂದು ಆರ್ಟನ್ನು ನಿಮಗೆ ತೋರಿಸ್ಲಿಕ್ಕೆ ಬರ್ತಾ ಇದ್ದೀನಿ. ಸೊ ಇದು ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ. ಆ ಆರ್ಟನ್ನು ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮುಂಚೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಅಂದರೆ ಅದರ ಕ್ಲಾಸ್ ಪೇಂಟಿಂಗ್ ಬಗ್ಗೆನೇ ಮಾಡಿದ್ವಿ. ಆ ಪೇಂಟಿಂಗ್ ನಾನು ಡೀಟೇಲ್ಸ್ ಆಗೆಲ್ಲ ಅದರಲ್ಲಿ ಹೇಳಿದ್ದೆ. ಸೊ ಯಾರ್ಯಾರು ನೋಡಿಲ್ಲ ಇನ್ನೂ ಅದನ್ನು ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಪೇಂಟಿಂಗ್ ಯಾವ ಥರ ಇತ್ತು, ಯಾವ ಥರ ಉಲ್ಟಾ ಪೇಂಟಿಂಗ್ ಯಾವ ಥರ ಬಂದಿತ್ತು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಈ ಸಲ ನಂಗೆ ಮಾಡಲಿಕ್ಕಾಗಿಲ್ಲ. ಸೊ ನಾನು ಒಂದು ಕಡೆ ಇದ್ದೀನಿ, ನಮ್ಮ ತಂದೆಯವರು ಒಂದು ಕಡೆ ಇದ್ದಾರೆ. ನಾಳೆ ಬೆಂಗಳೂರಿಗೆ ಹೋಗ್ಬೇಕಂತ ನಾನು ಸಿದ್ದಾಪುರದಲ್ಲಿ ಬಂದೀನಿ. ಸೊ ನಾಳೆ ಅವ್ರ ಹತ್ರ ಡೆಲಿವರಿ ಮಾಡಿ ಅವ್ರ ಹತ್ರ ನೋಡೋಣ, ಅವ್ರ ಹತ್ರ ಮಾತಾಡ್ತೀನಿ ಕೆಲವೊಂದು ಹೇಗಿದೆ ಆರ್ಟ್ ಬಗ್ಗೆ. ಅವ್ರ ಹತ್ರ ಮಾತಾಡ್ಕೊಂಡು ನೆಕ್ಸ್ಟ್ ನಮ್ಮದೇನು ವೀಡಿಯೋ ನಾವು ಮಾಡಿದ್ವಲ್ಲ ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೀವಿ. ಸೊ ನಿಮಗೂ ಕೂಡ ಏನಾದರೂ ಆರ್ಟ್ ಬೇಕಂದರೆ ನಮ್ಗೆ ತಿಳಿಸಿ, ಕಮೆಂಟ್ನಲ್ಲಿ ಏನಾದರೂ ಹೇಳಿ ಯಾವ ಥರ ಫೋಟೋಸ್ ಬೇಕು ಅಂತ. ನಾವು ನಮ್ಮ ತಂದೆಯವ್ರ ಹತ್ರ ಯಾವ ಥರ ಬೇಕಂತ ಹೇಳ್ತೀವಿ. ಮುಂಚೆ ಯಾರೆಲ್ಲ ನಮ್ಮ ತಂದೆಯವರು ಉಲ್ಟಾ ಗ್ಲಾಸ್ ಪೇಂಟಿಂಗ್ ಯಾರು ನೋಡಿಲ್ಲ ಅದನ್ನು ನೀವು ಮತ್ತೊಮ್ಮೆ ನೋಡ್ಬೋದು. ನಾನು ಯೂಟ್ಯೂಬ್ ಆಪ್ಷನ್ ಕೆಳಗಡೆ ಹಾಕಿರ್ತೀನಿ, ಅದನ್ನು ನೋಡ್ಕೊಬೋದು. ಇವಾಗ ನನ್ನ ಹತ್ರ ಇದೇ ನಮ್ಮ ತಂದೆಯವ್ರು ಮಾಡಿದ ಆರ್ಟ್. ಇದು ಸ್ವಲ್ಪ ಸರ್ಪ್ರೈಸ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಬನ್ನಿ. ಈ ಮಾನಸ ದೇವಸ್ಥಾನ ಗೋವಾದಲ್ಲಿದೆ. ಈ ಆರ್ಟ್ ಮಾಡಲಿಕ್ಕೆ ನಮ್ಮ ತಂದೆಯವರಿಗೆ ಸುಮಾರು 1 ತಿಂಗಳಾಗಿದೆ. ತುಂಬ ಕಷ್ಟ ಇದೆಲ್ಲ ಮಾಡೋದು, ಅಂದರೆ ಗ್ಲಾಸಲ್ಲಿ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ. ಎಲ್ಲರೂ ಪೇಂಟಿಂಗ್ ಮಾಡ್ತಾರೆ, ಬಟ್ ಇದು ಗ್ಲಾಸಲ್ಲಿ ಮಾಡೋದಂದ್ರೆ ಸ್ವಲ್ಪ ಉಲ್ಟಾ ಪೇಂಟಿಂಗ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ನಮ್ಮ ತಂದೆಯವರು. 1 ತಿಂಗಳಾಗಿರ್ಬೋದು ಮೇ ಬಿ ನನ್ನ ಲೆಕ್ಕದಲ್ಲಿ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಪ್ರಭಾವಳಿ ನೋಡ್ಬೋದು ನೀವು. ಇಲ್ಲೆಲ್ಲ ಫುಲ್ ಇದೆಲ್ಲ, ಇದು ಬ್ಯಾಕ್ಗ್ರೌಂಡ್ ಪ್ರಭಾವಳಿ ಬಂದ್ಬಿಟ್ಟು ನೋಡಿ. हांव स्मिता बेंगळूरतून उलयता. अशें हे फोटो आमगेली कुलदेवता म्हाळसा नारायणी गोवान तो अशें. हे पेंटींग ग्लास पेंटींग कोडे आनी नागराज मामान म्हाका करून दिला. भारी बरें जाला. मम्मा धन्यवाद. ಅಂದರೆ ನಾನು ಮಾಳ್ಸಾ ದೇವಿಯವ್ರದ್ದು ಚರಿತ್ರೆ ಏನಿದೆಯಲ್ಲ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅವ್ರ ಸ್ಟೋರಿ ಏನಿದೆ, ಅವ್ರದ್ದು ಮೂಲತಃ ಎಲ್ಲಿದ್ದವರು ಎಲ್ಲನೂ ತಿಳಿಸ್ತಾ ಇದ್ದೀನಿ. ಮಹಾಲಸದ ಮುಖ್ಯ ದೇವಾಲಯವು ಮೂಲತಃ ನೇಪಾಳದಲ್ಲಿತ್ತು ಎಂದು ಕೆಲವರು ನಂಬುತ್ತಾರೆ. ನಂತರ ಮಹಾರಾಷ್ಟ್ರದ ಔರಂಗಾಬಾದ್ ಸ್ಥಳಾಂತರಿಸಲಾಯಿತು. ಮೊಘಲ್ ಆಳ್ವಿಕೆಯ ಸಮಯದಲ್ಲಿ ಔರಂಗಾಬಾದ್ ಮುಸ್ಲಿಂ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ಐಕಾನ್ ಅನ್ನು ಗೋವಾದ ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ನಂತರ ವೇರ್ನಾದಲ್ಲಿ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಲಾಯಿತು. ಭಗವಾನ್ ವಿಷ್ಣುವಿನ ಸುಂದರ ವಿವಿಧ ಲಾವಣ್ಯ ಮೋಹಿನಿ ಇರುವ ಸ್ವರೂಪವೇ ಶ್ರೀ ಮಹಾಲಸ ನಾರಾಯಣಿ. ಮರ್ದೋಳದಲ್ಲಿ ಮಹಾಲಸ ನಾರಾಯಣಿ ದೇವಿ ಸಮುದ್ರ ಮಂಥನ ಎಂದು ಕರೆಯಲ್ಪಡುವ ಕ್ಷೀರಸಾಗರ ಮಂಥನ ಸಮಯಕ್ಕೆ ಹೋಗುತ್ತದೆ. ದೇವತೆಗಳು ಮತ್ತು ರಾಕ್ಷಸರು ಈ ಮಥನವನ್ನು ಮಾಡಿದರು. ರಾಕ್ಷಸರು ಅಮೃತದ ಪಾತ್ರೆಯನ್ನು ಕದಿಯಲು ಪ್ರಯತ್ನಿಸಿದರು. ಇದನ್ನು ನೋಡಿದ ಭಗವಾನ್ ವಿಷ್ಣು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ಅಮೃತದ ಪಾತ್ರೆಯನ್ನು ರಾಕ್ಷಸರಿಂದ ವಶಪಡಿಸಿಕೊಂಡು ದೇವತೆಗಳಿಗೆ ಕೊಟ್ಟನು. ಮೋಹಿನಿ ಅಮೃತವನ್ನು ಹಂಚುತ್ತಿರುವಾಗ ಒಬ್ಬ ರಾಕ್ಷಸ ಮೋಸದಿಂದ ಮೋಹಿನಿಯಿಂದ ಅಮೃತವನ್ನು ಪಡೆಯುತ್ತಾನೆ. ಇದನ್ನು ತಿಳಿದು ಅವಳು ಆ ರಾಕ್ಷಸನನ್ನು ಕೊಂದು ಅವನ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡವಳು. ಆದರೆ ಅವನ ದೇಹ ಭಾಗವು ಅವಳಿಂದ ತಪ್ಪಿಕೊಳ್ಳಲು ಭಯದಿಂದ ಓಡುತ್ತಲೇ ಇರುತ್ತದೆ. ಅವಳು ಆ ದೇಹದ ಭಾಗವನ್ನು ತನ್ನ ಕಾಲಿನಿಂದ ನಿಲ್ಲಿಸಿ ನೇವಾಸಿ ಬಳಿಯ ಮಹಾಲಸ ಬೆಟ್ಟದ ಮೇಲೆ ನಿಂತಿದ್ದಾಳೆ. ಆದ್ದರಿಂದ ಅವಳು ಮಹಾಲಸ ದೇವಿ ಎಂದು ಕರೆಯಲ್ಪಟ್ಟಳು ಮತ್ತು ಮೋಹಿನಿಯ ಅವತಾರವೆಂದು ನಂಬಲಾಗಿದೆ. ಸ್ಕಂದ ಪುರಾಣದಲ್ಲಿ ಭಗವಾನ್ ಪರಶುರಾಮರು ಉತ್ತರದ ತ್ರಿಹೋರಾತ್ರಿ ಗೋಹಂತಕಕ್ಕೆ 10 ಸ್ವಾರಸ್ವತ ಬ್ರಾಹ್ಮಣ ಕುಟುಂಬಗಳನ್ನು ಕರೆತಂದರು ಎಂದು ದಾಖಲಿಸಲಾಗಿದೆ. ಅದಾದ ನಂತರ ಹೆಚ್ಚಿನ ಕುಟುಂಬಗಳು ಇಲ್ಲಿಗೆ ವಲಸೆ ಬರಲು ಪ್ರಾರಂಭಿಸಿದವು
ಮತ್ತು ಮಾಳ್ಸಾದೇವಿ ಕುಟುಂಬಗಳು ವರುಣಪುರ ಅಥವಾ ಈಗ ಕರೆಯಲ್ಪಡುವ ವೇರ್ಣಾದಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು. ನಂತರ ವಿಗ್ರಹವನ್ನು 16ನೇ ಶತಮಾನದಲ್ಲಿ ವರ್ಣಾದಿಂದ ಮಡ್ರೋಲಾ ಸ್ಥಳಾಂತರಿಸಲಾಯಿತು ಮತ್ತು ಅಲ್ಲಿ ಮೊದಲ ಮಾಳ್ಸಾದೇವಿಯ ದೇವಾಲಯವನ್ನು ಸ್ಥಾಪಿಸಲಾಯಿತು. ಈ ಘಟನೆಯನ್ನು ವಿವರಿಸಲು ದೇವಾಲಯದಲ್ಲಿ ತಾಮ್ರದ ತಟ್ಟೆ ಇದೆ. ಮರ್ಡೋರ್ನಲ್ಲಿರುವ ಮಹಲ್ಸಾ ನಾರಾಯಣಿ ದೇವಾಲಯವು ಇಂದಿಗೂ ಭಕ್ತರಿಗೆ ಮುಖ್ಯ ದೇವಾಲಯವಾಗಿ ಉಳಿದಿದೆ. ಇತರ ಮುಖ್ಯ ದೇವಾಲಯಗಳು ಮಹಾರಾಷ್ಟ್ರದ ಫೈತಾನ್ ಮತ್ತು ನೆವಾಸದಲ್ಲಿದೆ. ಸಾರಸ್ವತ್ ಬ್ರಾಹ್ಮಣ ಜಾತಿಯ ಹೊರತಾಗಿ ಮಾಳ್ಸಾದೇವಿಯನ್ನು ಕುಲದೇವಿಯಾಗಿ ಹೊಂದಿರುವ ಕೆಲವು ಗುಂಪುಗಳು ಕರ್ಹಡೆ ಬ್ರಾಹ್ಮಣರು, ದೈವಜ್ಞ ಬ್ರಾಹ್ಮಣರು ಮತ್ತು ಭಂಡಾರಿಗಳು. ಕುಲದೇವಿ ಕುಟುಂಬ ದೇವತೆಯಾಗುವುದರಿಂದ ಅನೇಕ ಕುಟುಂಬಗಳು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಅವಳನ್ನು ಪೂಜಿಸುತ್ತಾರೆ. ಅವಳನ್ನು ಪಾರ್ವತಿಯ ದೇವಿಯ ರೂಪಗಳಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವಳನ್ನು ಸೌಂದರ್ಯ ಮತ್ತು ಉಗ್ರತೆಯ ಸಂಕೇತ